ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮತ್ತೊಂದು ದಿನ, ಮತ್ತೊಂದು ವಾರ, ಮತ್ತೊಂದು ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ನೆನ್ನೆ ನೈಟ್ ಬಂದು ಸ್ಟೇ ಮಾಡಿದ್ನಲ್ಲ, ಸೊ ಕುಟೀರ್ ಕ್ರಾಫ್ಟ್ ವಿಲೇಜ್ ರೆಸಾರ್ಟ್ ಅಂತ. ಸೊ ಅಲ್ಲಿಂದ ವೈಟ್ ರನ್, ಸೊ ಏನು ರನ್ ಆಫ್ ಕಚ್ಚಲ್ಲಿ ಮೇಯ್ನ್ ಸೆಂಟರ್ ಆಫ್ ಅಟ್ರಾಕ್ಷನ್ ವೈಟ್ ರನ್, ಸೊ ಅಲ್ಲಿಗೆ ಹೋಗೋದು ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಹೊಸ ಕಂಟೆಂಟ್ನ ನನ್ನ ಚಾನಲಲ್ಲಿ ಬರುತ್ತೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಲೆಟ್ಸ್ ಗೋ. ಹೋಗೋಕ್ಕಿಂತ ಮುಂಚೆ ಈ ಏನು ನಾನು ಸ್ಟೇ ಇದ್ದೀನಿ ರೆಸಾರ್ಟ್ದು, ಸೊ ಅದ್ರದ್ದು ಒಂದು ರೂಮ್ ಟೂರ್ ಹಾಕಿ ಅಲ್ಲಿಂದ ಡೈರೆಕ್ಟ್ ನಾನು ನಿಮಗೆ ಮೋಟೋ ವ್ಲಾಗಲ್ಲಿ ಸಿಗ್ತೀನಿ. ರೆಸಾರ್ಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ನಮಗೆ ಸೊ ಅಲ್ಲಿ ಏನು ಕಾಣ್ತಿದೆ ಅಲ್ಲಿಂದ ಎಂಟರ್ ಆಗಿರೋದು. ಸೊ ಆಗಿದ ತಕ್ಷಣ ಇಲ್ಲಿ ರೈಟ್ ಸೈಡಲ್ಲಿ ಕಿಚನ್ ಮತ್ತು ಫುಡ್ ಕೋರ್ಟ್ ಇದೆ. ಸೊ ಸೀದಾ ಹಂಗೆ ಬಂದರೆ ಇಲ್ಲಿ ಇದು ನನಗೆ ಸ್ಟೇಗೆ ಕೊಟ್ಟಿರೋ ರೂಮು. ಸೊ ಈ ಥರ ವೆಲ್ಕಮ್ ಮಾಡುತ್ತೆ ನಮ್ಮನ್ನ. ಸೊ ಕ್ಲೀನಾಗಿ ಹಿಂಗೆ ಒಳಗೆ ಹೋದರೆ ಎಸ್ ನಮ್ಮ ಲಗೇಜ್, ಸೊ ಎಲ್ಲ ಲಗೇಜ್ ಇಲ್ಲಿ ಡಂಪ್ ಮಾಡಿದ್ದೀನಿ. ನೆನ್ನೆ ಹೇಳಿದ್ನಲ್ಲ ಕತೆ, ಸೊ ಆವಾಗ ಡಂಪ್ ಮಾಡಿದ್ದು ಹಾಗೆ ಇದೆ. ಆ್ಯಂಡ್ ಒಂದು ಬೆಡ್ ಇದೆ, ಡ್ಯುಯಲ್ ಬೆಡ್. ಅಲ್ಲಿ ನನ್ನ ಕ್ಯಾಮ್ರಾ ಆಕ್ಸೆಸರೀಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಏನಂದ್ರೆ ಮಾಡ್ಕೊಂಡಿಲ್ಲ ಇವಾಗ. ಸೊ ಇಲ್ಲಿ ಒಳಗಡೆ ಲೆಫ್ಟಿಗೆ ಹೋದರೆ ವಾಶ್ರೂಮ್ ಆ್ಯಂಡ್ ಟಾಯ್ಲೆಟ್ ಇಲ್ಲಿ ಸಿಗುತ್ತೆ ನಮಗೆ. ಸೊ ವರ್ತ್ ದ ಪ್ರೈಸ್ ರೂಮ್. ಫುಲ್ಲು ವಾಲ್ ಮೇಲೆಲ್ಲ ಫುಲ್ ಪೇಂಟಿಂಗ್ಸ್ ಇದೆ ಈ ಥರ. ಸೊ ಒಂದು ಕಂಪ್ಲೀಟ್ ಏನು ಲೋಕಲ್ ವಿಲೇಜ್ ವೈಬ್ಸ್ ಅಂತೀವಿ, ಸೊ ಆ ವೈಬ್ಸ್ ಇರೋವಂಥ ರೂಮ್ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಪ್ರೈಸ್ ಸಹ ಅಷ್ಟೇ, ಏನೂ ತುಂಬ ಹೆಫ್ಟಿ ಅನಿಸ್ಲಿಲ್ಲ. ಸೊ ಆರಾಮಾಗಿ ನೈಟಲ್ಲಿ ಆ್ಯಕ್ಚುಲಿ ಅಲ್ಲಿ ಏನು ಜಾಗ ಕಾಣ್ತಿದೆ ಅಲ್ಲಿ ಫೈರ್ ಕ್ಯಾಂಪೆಲ್ಲ ಹಾಕಿದ್ರು ನೆನ್ನೆ. ಸೊ ಅವೆಲ್ಲ ಏನೂ ನಾನು ಮಾಡೋಕ್ಕಾಗಲಿಲ್ಲ. ಸೊ ಈ ರೆಸಾರ್ಟ್ ಬಂದ್ಬಿಟ್ಟು ಕುಟೀರ್ ಕ್ರಾಫ್ಟ್ ವಿಲೇಜ್ ರೆಸಾರ್ಟ್ ಅಂತ. ಸೊ ಈ ರೀತಿ ಇದೆ ಈ ರೆಸಾರ್ಟು. ನನಗಂತೂ ಭಾಳ ಇಷ್ಟ ಆಯಿತು. ಐ ರೆಕಮೆಂಡ್ ಸ್ಟೇಯಿಂಗ್ ಹಿಯರ್. ಯಾರನ್ನ ಕಚ್ ಅಥವಾ ಭುಜ್ ಬಂದವರು ಸೊ ಇಲ್ಲಿ ಸ್ಟೇ ಮಾಡ್ಬೋದು ಆರಾಮಾಗಿ. ಒಂದು ನೈಟ್ ಅಥವಾ 2 days ಆರ್ 2 nights ಡಿಪೆಂಡಿಂಗ್ ಆನ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ನೋಡಿಕೊಂಡು ಸೊ ಇಲ್ಲಿ ಸ್ಟೇ ಮಾಡ್ಬೋದು. ಆ್ಯಂಡ್ ಸ್ಟಾಫ್ ಸಹ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಕೋಆಪ್ರೇಟಿವ್ ಇದ್ದಾರೆ. ಸೊ ಎಲ್ಲ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ ಪಾಪ. ಸೊ ಎಸ್, ಇದು ರೂಮ್ ಟೂರ್ ಮತ್ತು ರೆಸಾರ್ಟ್ ಪ್ಲೇಸ್ ಟೂರ್. ಸೊ ನೆಕ್ಸ್ಟ್ ಏನು ನೋಡ್ತೀರಾ, ಸೊ ದಟ್ಸ್ ಗೋನ್ ಬಿ ದ ಡ್ರೋನ್ ಶಾಟ್ಸ್ ಆಫ್ ದಿಸ್ ಪ್ಲೇಸ್. ಸೊ ಡ್ರೋನ್ ಶಾಟ್ಸ್ ಇನ್ 3, 2, 1. ಸೊ ಸ್ನೇಹಿತರೆ, ರೂಮ್ ಟೂರ್ ಆ್ಯಂಡ್ ಡ್ರೋನ್ ಶಾಟ್ಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವಾಗ ಸ್ಟ್ರೈಟ್ ವೈಟ್ ರನ್ ಕಡೆ ಹೊರಟಿದ್ದೀನಿ. ನಾನು ಸ್ಟೇ ಮಾಡಿದ್ದ ಜಾಗ ಬಂದುಬಿಟ್ಟು ವೈಟ್ ರನ್ನಿಂದ ಒಂದು 20 kilometers ಅವೇ. ಸೊ ಏನಕ್ಕೆ ಹಂಗೆ ಮಾಡ್ಕೊಂಡೆ ಅಂದರೆ, ನನಗೆ ಎಸ್ಪೆಷಲಿ ಅದನ್ನ ಏನು ರೂಮ್ ಟೂರ್ ಮತ್ತು ಆ ಜಾಗನ ತೋರಿಸ್ದೆ ನಾನು ನಿಮಗೆ, ಅದು ತುಂಬ ಇಷ್ಟ ಆಯಿತು ನನಗೆ. ಏನೋ ಗೂಗಲಲ್ಲಿ ನೋಡಿದಾಗ ಒಂದು ಪ್ರಾಪರ್ ವಿಲೇಜ್ ವೈಬ್ ಕೊಡೋ ಅಂಥ ಅಷ್ಟೇ ನನಗೂ ಅದೇ ಬೇಕಿತ್ತು. ಒಂದು ಲೋಕಲ್ ಆಗಿ ಇರೋವಂಥ ಸ್ಟೇ, ಲೋಕಲಾಗಿ ಕಾಣೋ ಅಂಥ ಅಷ್ಟೇ. ಸೊ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದೆ. ಸೊ ಇಲ್ಲಿಂದ ಗೂಗಲ್ ಮ್ಯಾಪ್ ಹಾಕಿದ್ರೆ ಅಗೈನ್ ಇಲ್ಲಿಂದ ಕರೆಕ್ಟಾಗಿ ತೋರಿಸುತ್ತೆ. ಇದನ್ನ ಏನಕ್ಕೆ ಕೋಟ್ ಮಾಡ್ತಿದ್ದೀನಿ ಅಂದರೆ, ನೆನ್ನೆ ಆಗಿದ್ದು ಕತೆಗೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿಂದ ವೈಟ್ ರನ್ನು ಅನದರ್ 22 kilometers. ಸೊ ರೋಡ್ಸ್ ಅದೇ ಆಲ್ಮೋಸ್ಟ್ ಇದೇ ಥರ ಇದೆ. ವೈಟ್ ರನ್ನಲ್ಲಿ ಬೆಟರ್ ಸನ್ರೈಸ್ ಆರ್ ಸನ್ಸೆಟ್ ಟೈಮ್ಗೆ ರೀಚ್ ಆಗೋದು. ಸೊ ಇವಾಗ ಟೈಮು 3:15. ಸೊ ನಾನು ಹೋಗೋಷ್ಟೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ಅಂದ್ಕೊಂಡ್ರು 4 ಗಂಟೆ ಆಗುತ್ತೆ. ಸೊ 4 ಗಂಟೆ ಇನ್ನೇನು ಆಲ್ಮೋಸ್ಟ್ ಸನ್ ಡೌನ್ ಆಗ್ತಾ ಇರುತ್ತೆ. ಸೊ ವೈಟ್ ರನ್ದು ವಿಶೇಷತೆ ಏನು ಮತ್ತು ಅದು ಏನಕ್ಕೆ ವೈಟ್ ರನ್ ಫೇಮಸ್ ಫಾರ್ ಅನ್ನೋದನ್ನು ನಾನು ಆ ಜಾಗಕ್ಕೆ ಹೋಗಿ ತಿಳಿಸ್ತೀನಿ ನಾನು ನಿಮಗೆ. ಸೊ ಅಲ್ಲಿ ತನಕ ಸೇಮ್ ಇದೇ ಹೈವೇ.
ಸೊ ಸ್ನೇಹಿತರೆ, ಇದು ವೈಟ್ ಡೆಸರ್ಟ್ ಬಂದ್ಬಿಟ್ಟು 2 ಕಡೆ ಇದೆ. ಒಂದು ಭುಜಲ್ಲಿ, ಇನ್ನೊಂದು ಕಚ್ಚಲ್ಲಿ. ಸೊ ನಾನು ಬಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು ಕಚ್ಗೆ. ಸೊ ಗೂಗಲಲ್ಲಿ ಅದೇ ವೈಟ್ ಡೆಸರ್ಟ್ ಅಥವಾ ವೈಟ್ ರನ್ ಆಫ್ ಕಚ್ ಅಂತ ಹಾಕಿದ್ರೆ ಸೊ ನಾನು ಇವಾಗ ಹೋಗ್ತಾ ಇರೋ ಜಾಗ ಸಿಗತ್ತೆ. ಅಲ್ಲಿ ಲೋಕಲ್ ಕೆಲವು ಆ್ಯಕ್ಟಿವಿಟೀಸ್ ಇದೆ. ಈ ಪ್ಯಾರಾಸೈಲಿಂಗ್ ಇದೆ ಆ್ಯಂಡ್ ಪ್ಯಾರಾಗ್ಲೈಡಿಂಗ್ ಇದೆ, ಕ್ಯಾಮಲ್ ರೈಡಿಂಗ್ಸ್ ಇದೆ. ಸೊ ಅದೇ ಡಿಪೆಂಡಿಂಗ್ ಅಪಾನ್ ದ ಥಿಂಗ್ ವಿಚ್ ಯು ಗೈಸ್ ವಾಂಟ್ ಟು ಡೂ, ಅಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ವೈಟ್ ಡೆಸರ್ಟ್ ಅಥವಾ ವೈಟ್ ರನ್ ಆಫ್ ಕಚ್ ಇದು. ಸೊ ರಣೋತ್ಸವ ನಡೆಯುತ್ತೆ. ಟೆಂಟ್ ಸಿಟಿ ಅಂತ ಒಂದು ಇದಿದೆ, ಪ್ಲೇಸ್ ಇದೆ, ಅಲ್ಲಿ ರಣೋತ್ಸವ ನಡೆಯುತ್ತೆ. ಸೊ ಅದು ಮೋಸ್ಟ್ಲಿ ಅದೇ ಅನ್ಕೋತೀನಿ. ಅಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಬರ್ದಿದ್ದಾರೆ ಕರೆಕ್ಟ್, ರಣೋತ್ಸವ ಅಂತ. ಅದು ವಿಂಟರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ರಣೋತ್ಸವ. ಮೇ ಬಿ ಐ ಗೆಸ್ ನವಂಬರ್, ಡಿಸೆಂಬರ್, ಜಾನ್ವರಿ 3 ತಿಂಗಳು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಣೋತ್ಸವ. ನಾನು ರಣೋತ್ಸವಕ್ಕೆ ಇಲ್ಲ, ಅಲ್ಲಿ ಅದು ನನ್ನ ಬಕೆಟ್ ಲಿಸ್ಟಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಗೋಯಿಂಗ್ ಟುವರ್ಡ್ಸ್ ರನ್ ಆಫ್ ಕಚ್. सब वाइट डेजर्ट. हाँ, क्या चाहिए? परमिट. परमिट कौन कहाँ से आया? कर्नाटका. कर्नाटका. इसमें ड्रोन वगैरह है? हाँ ड्रोन है. भी है. हाँ ड्रोन. गाड़ी को पीछे कर घुमा लो. अच्छा. ಅದೇ ನನಗೆ ಗೊತ್ತಿರಲಿಲ್ಲ, ಪರ್ಮಿಟ್ ತೊಗೋಬೇಕಿತ್ತಂತೆ. ಸೊ ಅಲ್ಲಿ ಐಸ್ ಕ್ರೀಮ್ ಹ್ಯಾಂಗ್ ಏನೋ ಇದೆಯಲ್ಲ, ಸೊ ಅಲ್ಲಿ ಹೋದರೆ ಒಂದು ಫಾರ್ಮ್ ಸಿಗತ್ತೆ. ಸೊ ಫಾರ್ಮಲ್ಲಿ ಏನಿಲ್ಲ, ಜಸ್ಟ್ ಐ ಡಿ ಪ್ರೂಫ್, ನಮ್ಮ ಹೆಸರು ಅದು ಇದು ಎಲ್ಲ ಫಿಲ್ ಮಾಡಿ ಇವ್ರಿಗೆ ಸಬ್ಮಿಟ್ ಮಾಡಿದ್ರೆ ಸೊ ಇಲ್ಲಿಂದ ನಾವು ಅಲ್ಲೋ ಹೋಗ್ಬೋದು ಒಳಗೆ. ಸಬ್ ಜಾओ. ಸೊ ಎಸ್, ಪರ್ ಪರ್ಸನ್ ಇಷ್ಟು ಚಾರ್ಜ್ ಅಂತ ಇದೆ ಅಲ್ಲಿ. ಸೊ ಅಡಲ್ಟಿಗೆ 100 ರೂಪೀಸು, ವೆಹಿಕಲ್ಲಿಗೆ ಇಷ್ಟು ಚಾರ್ಜು ಅಲ್ಲಿ ನಾನು. ಸೊ ಅದನ್ನು ಪೇ ಮಾಡಿಬಿಟ್ಟು ಅಲ್ಲಿ ಅವ್ರು ರೆಸಿಪ್ಟ್ ಕೊಡ್ತಾರೆ. ಅದನ್ನು ತಂದು ಇಲ್ಲಿ BSF ಅವರಿಗೆ ತೋರಿಸಿದ್ರೆ ಆ ರೆಸಿಪ್ಟನ್ನ ಅವರು ಚೆಕ್ ಮಾಡಿ, ಐ ಡಿ ಪ್ರೂಫ್ ಚೆಕ್ ಮಾಡಿ ನಮ್ಮನ್ನ ಒಳಗೆ ಬಿಟ್ಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡ್ರೋನ್ಸ್ ಆರ್ ನಾಟ್ ಅಲೌಡ್ ಇಲ್ಲಿ. ನಾನು ತಂದುಬಿಟ್ಟೆ ಗೊತ್ತಿಲ್ಲದಲ್ಲೇ. ಸೊ ಅಲ್ಲೇ ಅವ್ರ ಹತ್ರನೇ, ಆರ್ಮಿಯವ್ರ ಹತ್ರನೇ, BSF ಅವ್ರ ಹತ್ರನೇ ಕೊಟ್ಬಿಟ್ಟು ಬಂದಿದ್ದೀನಿ ಇವಾಗ. ಆದರೂ ಗೊತ್ತಿರಲಿಲ್ಲ ನನಗೆ, ಗೊತ್ತಿಲ್ಲದೆ ತೊಗೊಂಬಂದ್ಬಿಟ್ಟೆ, ಇಲ್ಲೇ ತರದೇ ಇರಲಿಲ್ಲ. ಸೊ ವಿ ಶುಡ್ ಫಾಲೋ ದ ರೂಲ್ಸ್ ಅಲ್ವಾ. ಎಲ್ಲಿ ಏನು ರೂಲ್ ಇರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು. ಬಟ್ ಅದೇ ಅವರೇ ಹೇಳಿದ್ರು, ಸುಮಾರು ಜನ ಹಿಂಗೆ ತಂದುಬಿಡ್ತಾರೆ, ಗೊತ್ತಾಗಲ್ಲ ಪಾಪ, ಇಲ್ಲಿಟ್ಟೋಗಿ ಏನು ಸಮಸ್ಯೆ ಇಲ್ಲ, ಐ ಡಿ ಪ್ರೂಫ್ ಇಟ್ಬಿಟ್ಟು ಹೋಗಿರಿ ಅಂತ ಹೇಳಿ ಇಡಿಸ್ಕೊಂಡಿದ್ದಾರೆ. ಸೊ ಎಸ್, ಇವಾಗ ಅಫಿಷಿಯಲಿ ವೈಟ್ ರನ್ಗೆ ಎಂಟರ್ ಆಗಿದ್ದೀವಿ. ನೋಡ್ಬೋದು ಅಲ್ಲೇ ರೈಟ್ ಸೈಡಲ್ಲೂ ಆಗಲಿ ಲೆಫ್ಟಲ್ಲೂ ಪೂರ್ತಿ ವೈಟ್ ಸರ್ಫೇಸ್, ಸಕ್ಕತ್ತಾಗಿದೆ. ನೋಡ್ಬೋದು ಇಲ್ಲಿ ಪೂರ್ತಿ ಲ್ಯಾಂಡ್ ಏನಿದೆ ಫುಲ್ಲು ವೈಟ್ ಸಾಲ್ಟ್,
ಪೂರಾ ಬೆಳ್ಳಗೆ ಒಳ್ಳೆ ಸ್ನೋ ಥರ ಕಾಣ್ತಾ ಇದೆ, ಬಟ್ ಆ್ಯಕ್ಚುಲಿ ಸ್ನೋ ಅಲ್ಲ ಇದು. ಎಸ್ ಆಲ್ರೆಡಿ ತೋರಿಸ್ದಂಗೆ ವೈಟ್ ರನ್ ಡೆಸರ್ಟ್ ರೀಚ್ ಆಗಿದ್ದೀನಿ. ಸೊ ಈ ವೈಟ್ ರನ್ದು ಏನಕ್ಕೆ ಅದು ಆಗಿರುತ್ತೆ ಅಂದರೆ ಇದು ಬಂದ್ಬಿಟ್ಟು ಶಾಲೋ ಲ್ಯಾಂಡ್. ಸೊ ಏನಾಗುತ್ತೆ, ಮಾನ್ಸೂನಲ್ಲಿ ಬಂದಿದ್ದ ಮಳೆ ಇಲ್ಲಿ ಸ್ಟೋರ್ ಆಗಿರುತ್ತೆ ನೀರು, ಆ್ಯಂಡ್ ಅದು ಡ್ರೈ ಆದಮೇಲೆ ಅಲ್ಲಿ ಏನು ಸಾಲ್ಟ್ ಕಂಟೆಂಟ್ ಉಳಿದಿರುತ್ತೆ ಅದು ಬಂದ್ಬಿಟ್ಟು ಪೂರಾ ವೈಟ್ ಡೆಸರ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ನಿಮಗೆ ನನ್ನ ಅದೃಷ್ಟ ಚೆನ್ನಾಗಿದೆ, ಎರಡನ್ನೂ ತೋರಿಸ್ಬೋದು ಇವಾಗ. ಸೊ ಇಲ್ಲಿ ನೋಡ್ಬೋದು ಅಲ್ಲಿ ಏನು ಆ ಥರ ನೀರು ನಿಂತಿದೆಯಲ್ಲ, ಸೊ ಅದು ಎವಾಪರೇಟ್ ಆಗಿ 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 ಏನೋ ಒಂದು ಡೆಸರ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಬಿ ವೈಟ್ ಇನ್ ಕಲರ್, ಆ್ಯಂಡ್ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಸಹ ಹೌದು. ಸೊ ಈ ಥರದ್ದು ನೋಡೋಕ್ಕೆ ಸಿಗೋದು ತುಂಬ ಅಪರೂಪ ಆಗಿರೋದ್ರಿಂದ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಅಟ್ರಾಕ್ಷನ್ ಇನ್ ಕಚ್ ಅಂತ ಹೇಳ್ಬೋದು. ಸೊ ಎಸ್, ಅದೇ ಇದು ಪೋಸ್ಟ್ ಮಾನ್ಸೂನಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಸೊ ಇನ್ನು ಸಮ್ಮರ್ಸಲ್ಲಿ ಬಂದರೆ ನಮಗೆ ಈ ವೈಟ್ ಡೆಸರ್ಟ್ ನೋಡೋಕ್ಕೆ ಸಿಗಲ್ಲ. ಆ್ಯಂಡ್ ಅದೇ ರೈನಿಯಲ್ಲಂತೂ ಆಗೋದೇ ಇಲ್ಲ ಬಿಡಿ, ಬಿಕಾಸ್ ಆಫ್ ಮಳೆ ನೀರು ನಿಂತಿರುತ್ತೆ. ಹಾಗಾಗಿ ಸೊ ಇಲ್ಲಿ ಏನು ಅಂತ ಇದು ಸಿಗಲ್ಲ ನೋಡೋದಕ್ಕೆ. ಸೊ ಅಲ್ಲಿ ಸನ್ಸೆಟ್ ಆಗ್ತಾಯಿದೆ, ಒಂದು 5 ನಿಮಿಷ ಟೈಮ್ ಲ್ಯಾಬ್ಸ್ ಇಟ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ ನಾನು. ಎಲ್ಲಿ ನೋಡಿದ್ರು ಬಿಳಿ 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 ಉಪ್ಪನ್ನ ಎಲ್ಲರೂ ತಿಂದಿರ್ತಾರೆ, ಅಡುಗೆಗೆ ಬಳಸಿರ್ತಾರೆ, ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತಾರೆ. ಉಪ್ಪಿನ ಮೇಲೆ ನಡೆಯೋ ಸೌಭಾಗ್ಯ ನಂದು. ನೋಡ್ಬೋದು ಹಿಂದೆ ಪೂರಾ ವೈಟ್ ಡೆಸರ್ಟ್, ಕ್ರೇಜಿ ಸಕ್ಕತ್ತಾಗಿದೆ ಜಾಗ ನೋಡಿ. ಎಲ್ಲಿ ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಅಷ್ಟೂ ದೂರ ಬಿಳಿ ಬಿಳಿ ಸ್ನೋ ಅಂತೂ ಅಲ್ಲವೇ ಅಲ್ಲ ಇದು. ಸೊ ಪೂರಾ ಉಪ್ಪು, ಎಷ್ಟು ಬೇಕಷ್ಟು ತಗೊಳ್ಳಿ, ಅಡುಗೆಗೆ ಬಳಸ್ಕೋಬೋದು. ಅಲ್ಲೊಂದಷ್ಟು ಜನ ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾರೆ ಫುಲ್ಲು ಮಧ್ಯಕ್ಕೆ. ಇದಾಗಿತ್ತು ರನ್ ಆಫ್ ಕಚ್ನ ಒಂದು ಫಾರ್ಮೇಷನ್. ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾನ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಗೊತ್ತಿದೆ ಅಂದರೆ ಫೀಲ್ ಫ್ರೀ ಟು ಕಮೆಂಟ್. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಮಗೂ ಅದು ಏನೋ ನಾಲೆಡ್ಜ್ ಶೇರ್ ಮಾಡ್ದಂಗೆ ಆಗುತ್ತೆ. ಕಮೆಂಟ್ ಓದ್ತಿರೋರ್ಗು ಇನ್ನೊಂಚೂರು ಐಡಿಯಾ ಸಿಗತ್ತೆ ಏನು ಅಂತ. ಆ್ಯಂಡ್ ಆಲ್ಸೋ ಅಲ್ಲಿ ನೋಡ್ತಾ ಇರ್ಬೋದು ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೈಲಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಇಫ್ ಎನಿವನ್ ಇಂಟ್ರೆಸ್ಟೆಡ್ ಪ್ಯಾರಾಸೈಲಿಂಗ್ ಮಾಡೋದ್ರಲ್ಲಿ, ಐ ಮೀನ್ ಮೋಟ್ರಿಂಗ್, ಅದು ಆ್ಯಕ್ಚುಲಿ ಒಂದು ಮೋಟಾರ್ ಇರುತ್ತೆ, ಬರೋ ಅಂತ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಪ್ಯಾರಾಸೈಲಿಂಗ್ ಯಾರನ್ನ ಇಂಟ್ರೆಸ್ಟೆಡ್ ಇದ್ದರೆ ಅದನ್ನು ಸಹ ಟ್ರೈ ಮಾಡ್ಬೋದು. ಸೊ ದಟ್ ವುಡ್ ಬಿ ಆಲ್ಸೋ ಎ ಫನ್ ಆ್ಯಕ್ಟಿವಿಟಿ ಟು ಡೂ. ಬಟ್ ನಾನು ಮಾಡ್ತಾ ಇಲ್ಲ ಬಿಕಾಸ್ ನನಗೆ ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಅದು ಮಾಡೋಕ್ಕೆ, ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ರೋಡ್ ಟು ಹೆವನ್ ಅಂತ. ಸೊ ಅದೇನು ರೋಡ್ ಟು ಹೆವನ್ ಅದು ನೋಡೋಕೆ ಹೆಂಗಿರುತ್ತೆ ಅನ್ನೋದನ್ನು ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ.